ನೆಕ್ಸಿಸ್ ಲೈಫ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಪ್ರೀಮಿಯಂ ವೆಲ್ನೆಸ್ ಉತ್ಪನ್ನಗಳ ಮಳಿಗೆಯು ಉಡುಪಿ ಸಂತೆಕಟ್ಟೆಯ ಆಶೀರ್ವಾದ ಟಾಕೀಸ್ ಬಳಿಯ ಫಾರ್ಚೂನ್ ಇನ್ಕ್ಲೂ ನೆಲಮಳಿಗೆಯಲ್ಲಿ ಶುಭಾರಂಭಗೊಂಡಿತು. ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಉಡುಪಿ ನಗರಸಭಾಧ್ಯಕ್ಷ ಪ್ರಭಾಕರ ಪೂಜಾರಿ ಅವರು, ಕಂಪನಿಯವರು ನೀಡುವ ಚಿಕಿತ್ಸೆ ಮಾಹಿತಿಗಳು ಜನರು ಸರಿಯಾಗಿ ತಿಳಿದುಕೊಂಡರೆ ಆರೋಗ್ಯವಂತರಾಗಿರ್ತೀರಿ. ಜಿಲ್ಲೆಯ ಜನರಿಗೆ ಮಾತ್ರವಲ್ಲ, ಬೇರೆ ಕಡೆಯ ಜನರಿಗೆ ಇದರ ಮಾಹಿತಿ ತಿಳಿಯಲಿ. ನಮ್ಮ ಪ್ರೋತ್ಸಾಹ ಸದಾ ಇರುತ್ತೆ, ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕ ರಾಜ್ಯ ವಾಣಿಜ್ಯ ಹಾಗೂ ಕೈಗಾರಿಕಾ ಮಹಾಸಂಸ್ಥೆಯ ನಿರ್ದೇಶಕ ಅಂಡಾರು ದೇವಿ ಪ್ರಸಾದ್ ಶೆಟ್ಟಿ ಮಾತನಾಡಿ, ಉತ್ತಮ ಟ್ರೈನರ್ ಎಂದು ಹೇಳಬಹುದು. ಮೋದಿ ಕೇರ್ನಲ್ಲಿ ಜನರಿಗೆಲ್ಲ ಮಾಹಿತಿಗಳನ್ನು ನೀಡುತ್ತಿದ್ದ ವ್ಯಕ್ತಿ ಸ್ವತಃ ಇಂತಹ ಮಳಿಗೆಯನ್ನು ಸ್ಥಾಪಿಸುವುದು ಬಹಳ ಹೆಮ್ಮೆ ಎನಿಸುತ್ತದೆ ಎಂದರು. ಈ ವೇಳೆ ನೆಕ್ಸಿಸ್ ಲೈಫ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ ಪ್ರಾಡಕ್ಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಧ್ಯಕ್ಷ ಶರತ್ ಕುಮಾರ್ ಮಾತನಾಡಿದರು. ಉಡುಪಿ ನಗರಸಭಾ ಸದಸ್ಯೆ ಮಂಜುಳಾ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು. ಉಡುಪಿ ವಾಣಿಜ್ಯ ಕೈಗಾರಿಕಾ ಮಹಾಸಂಸ್ಥೆಯ ಜೊತೆ ಕಾರ್ಯದರ್ಶಿ ಡಾಕ್ಟರ್ ವಿಜೇಂದ್ರ ರಾವ್, ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ನ ಚೇರ್ಮನ್ ಪ್ರಕಾಶ್ ಚಂದ್ರ ಶೆಟ್ಟಿ, ವಕೀಲ ಗಣೇಶ್ ಮುಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮೋದಿ ಕೇರ್ ಅಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಮಾಡಿದರೆ ಉದಯ್ ಶೆಟ್ಟಿ ಅವರು. ಬೆಳಿಗ್ಗೆ 7 ಗಂಟೆಗೆ ಅವ್ರು ಶುರು ಆಗ್ತಿತ್ತು ಆನ್ಲೈನಲ್ಲಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಿ, ಕೋವಿಡ್ ಹೇಗಿದೆ, ಅಕ್ಕಪಕ್ಕದವ್ರು ಹೇಗಿದ್ದಾರೆ ಅನ್ನೋ ಮಾತಿನ ಮೂಲಕ ಅವರು ಒಬ್ಬ ಒಳ್ಳೆಯ ಶಿಕ್ಷಕ, ಒಬ್ಬ ಟ್ರೈನಿ, ಶಿಕ್ಷಕ ಅಂತ ಹೇಳೋದಿಲ್ಲ, ಒಬ್ಬ ಟ್ರೈನಿ ನಿಮಗೆ ಮನಮುಟ್ಟುವ ರೀತಿ. ಇವತ್ತು ಹೇಗೆ ಹೇಳಿದ್ರು, ಈಗ ಪ್ರಾಡಕ್ಟ್ ಬಗ್ಗೆ ಹೇಳೋದಂದರೆ ಅಷ್ಟು ಸಮಾಶಯ ಅಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು, ಬೆಳೆದು ನಿಂತ ಕಂಪನಿಗಳ ಎದುರು ನೆಕ್ಸಿಸ್ ಲೈಫ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಉಡುಪಿಯಲ್ಲಿ ಹುಟ್ಟಿ ಹಾಕಿ ಅದನ್ನು ಬೆಳೆಸಬೇಕಾದ್ರೆ ಸವಾಲಿನ ವಿಷಯ. ಅವರೊಂದು ಹೇಳಿದರು, ನನಗೆ ಬಾಡಿಗೆ ಮತ್ತು ಸಂಬಳ, ಬ್ಯಾಂಕ್ ಬಡ್ಡಿ ಸಿಕ್ಕಿದ್ರೆ ಸಾಕು ಅಂತ. ಉದಯ್ ಶೆಟ್ರೆ, ನಾನು ಹೇಳ್ತೀನಿ, ಅದಕ್ಕಿಂತ ಎಲ್ಲ ಮುಖ್ಯವಾಗಿ ನಿಮಗೆ ಹಲವಾರು ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೀರಾ. ನೀವು ಈ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಕೊಡ್ತಾ ಇದ್ದೀರಾ. ದೇಶ ವಿದೇಶಗಳಲ್ಲಿ ಹೋಗಿ ಕೊಟ್ಟಿರ್ಬೋದು, ಆದರೆ ನೀವು ಅತ್ಯಂತ ಒಂದು ಏನು ಹೇಳ್ತಾರೆ, ರಿಸ್ಕ್ ತಗೊಂಡು ವ್ಯಾಪಾರ ಮಾಡ್ತಾರೆ. ಅಷ್ಟು ಮಾರ್ಕೆಟಿಂಗ್ ಮಾಡೋದು, ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ಇ ಕಾಮರ್ಸಲ್ಲಿ ಮಾಡ್ತಾ ಇರೋದು ಅಷ್ಟು ಸುಲಭ ಅಲ್ಲ. ಇವತ್ತು ಎಲ್ಲ ಪ್ರಾಡಕ್ಟ್ಗಳು ನೀವು ಇ ಕಾಮರ್ಸಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಒಂದ್ಸಲ ತರಿಸ್ಕೊತೀವಿ. ಅದರ ಬಗ್ಗೆ ನಮಗೆ ಹಿಂದೆ ಏನೂ ಗೊತ್ತಿರೋದಿಲ್ಲ. ಇಲ್ಲಿಯ ಸ್ಥಳೀಯರಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬೇಕಾದರೆ ಸೀದಾ ಉಡುಪಿಯಲ್ಲಿದ್ದರೆ ಸಂತೆಕಟ್ಟೆ ಬರೋದು, ಒಳ್ಳೆ ರೀತಿ ಬೆಳಗ್ಗೆ ನಮ್ಮ ಉಡುಪಿ. ಅವರು ಹೇಳಿದ್ರು, ನನ್ನ ಚಿಕ್ಕ ಮಾಡಿದ್ರು, ನಮ್ಮಂತ 2-3 ಬಾರಿ ಬಂದಿದ್ದರು. ನನಗೆ ಯಾರಂತ ಒಂದು ಬೆಳಿಗ್ಗೆ ಇವರು ನಮ್ಮ ಮಂಜುಳಾ ನಾಯ್ಕ ಫೋನ್ ಮಾಡಿದರು. ಏನು ಅವ್ರದ್ದು ಏನು ಫಂಕ್ಷನ್, ಏನು ಕಾರ್ಯಕ್ರಮ, ಏನು ಅದರ ಉದ್ದೇಶ ಇಂಥದಂತ ಅವರಿಗೆ ಗೊತ್ತಿಲ್ಲ ಹೇಳಿ. ಮತ್ತು ದೇವಿ ಹತ್ರ ಕೇಳಿದೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ, ಹಾಗೆ ನೀವು ಬಂದಿದ್ದರೆ ನನಗೆ ನೆನಪಿಲ್ಲ. ಅಂದರೆ ನಾನು ಕೂತದಲ್ಲಿ ಕೆಲಸ ಮಾಡಲಿಕ್ಕೆ, ಹಾಗೆ ಕೆಲಸ ಮಾಡಿ ಕೊಟ್ಟಿದ್ದ ನೀವು ಹೇಳಿದ್ದೀರಿ, ಖುಷಿ ಆಯ್ತು ನನಗೆ. ಹಾಗೆ ಈ ಫರ್ಮ್ಗೆ ದೇವರು ಒಳ್ಳೆಯದು ಮಾಡಲಿ. ಎಲ್ರಿಗೂ ಇದರಿಂದ ನಮ್ಮ ಉಡುಪಿಗೆ ಉಪಯೋಗ ಸಿಗಲಿ, ಒಳ್ಳೆ ಹೆಸರು ಬರಲಿ. ಹಾಗೆ ನಾಡ್ದು ನಮ್ಮದು ಒಂದು ಕಾರ್ಯಕ್ರಮ ಉಂಟು, ಉಡುಪಿ ನಗರಸಭೆಯದ್ದು. ಆ ಉಡುಪಿ ನಗರಸಭೆ ಅಂದರೆ ಖಾಲಿ ಚರಂಡಿ ಮಾಡೋದು, ಕ್ಲೀನ್ ಮಾಡೋದು, ರಸ್ತೆ ಮಾಡೋದಲ್ಲ.
ನಾವು ಸಾಮಾಜಿಕವಾಗಿ ಜನರಿಗೋಸ್ಕರ 2ನೇ ಬಾರಿ ಉದ್ಯೋಗ ಮೇಳ ಮಾಡ್ತಾ ಇದ್ದೇವೆ. ನಾಡ್ದು ಶನಿವಾರ ದಿವಸ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಧಾರಣ ಒಂದು 100 ಕಂಪನಿ ಬರ್ತದೆ ಹತ್ತಿರ. 1976-80ರ ದಶಕದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಭಾರತದಲ್ಲಿ ಎಂಟ್ರಿ ಆಯಿತು. 1942-45ನೇ ಇಸ್ವಿಯಲ್ಲಿ USA ಡೈರೆಕ್ಟ್ ಸೆಲ್ಲಿಂಗ್ ಶುರು ಆಯಿತು. ಸೊ ಭಾರತಕ್ಕೆ ಬರೋಕ್ಕೆ ಒಂದು 20-30 ವರ್ಷ ಟೈಮ್ ಹಿಡಿತು. ತುಂಬ ಜೋರಾಗಿ ಭಾರತದಲ್ಲಿ ಎಂಟ್ರಿ ಆಯಿತು. ಬಟ್ ಅದ್ರ ಜೊತೆಗೆ ಫ್ರಾಡ್ ಕಂಪನಿಗಳು ಕೂಡ ಎಂಟ್ರಿ ಆದವು. ಓಕೆ, ಹಾಗಾಗಿ ನಿಮಗೆಲ್ಲ ಚೈನ್ ಲಿಂಕ್ ಅಂತ ಹೇಳಿದ್ರೆ ಓಕೆ ಇದೊಂದು ದುಡ್ಡು ಮಾಡಿ ಓಡೋಗ್ಬಿಡೋ ಅಂತ ಕಂಪನಿ ಹಾಗೆ ಹೀಗೆ ಅನ್ನೋದು ಜನರ ಭಾವನೆಯಲ್ಲಿದೆ. ಬಟ್ ಭಾರತ ಸರ್ಕಾರ ಏನು ಮಾಡಿತು ಅಂತ ಹೇಳಿದ್ರೆ 2014 ಸರ್ಕಾರ ಬದಲಾವಣೆ ಆಯಿತು. 2016 ಭಾರತ ಸರ್ಕಾರ ಡ್ರಾಫ್ಟ್ ರೆಡಿ ಮಾಡ್ತು ನೇರ ಮಾರುಕಟ್ಟೆಗೆ. ಒಂದು ಕಂಪನಿ ಇದೇ ರೀತಿಯಾಗಿರ್ಬೇಕು, ಹೀಗೆ ಪ್ರಾಡಕ್ಟ್ಸ್ ಇರಬೇಕು, ಹೀಗೆ ಬಿಸ್ನೆಸ್ ಪ್ಲಾನ್ ಇರಬೇಕು, ಹೀಗೆ ಸಾಫ್ಟ್ವೇರ್ ಇರಬೇಕು ಅಂತ ನಿರ್ಧಾರ ಮಾಡಿತು. ಈಗ ಓಡೋಗ್ಲಿ ಯಾವ ಕಂಪನಿ ಓಡೋಗುತ್ತೆ? ಗೆಟಿಂಗ್. ಅದಾದ ನಂತರ 2021ಕ್ಕೆ ಭಾರತ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಬಿಡುಗಡೆ ಮಾಡಿತು. 2021 ಡಿಸೆಂಬರ್ 28ಕ್ಕೆ 311 ರೂಲ್ಸ್ಗಳನ್ನು ಬಿಡುಗಡೆ ಮಾಡಿದ್ರು. ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ಸ್ ಕೊಡಬೇಕು, ಸಾಫ್ಟ್ವೇರ್ ಯಾವ ರೀತಿ ಇರಬೇಕು, ಪ್ಲಾನ್ ಯಾವ ರೀತಿ